ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರಯಾಗ್ರಾಜ್ ಮಹಾಕುಂಭಮೇಳ ಇದು ನಮ್ಮ ಭಾರತ ದೇಶದಲ್ಲಿ ನಡೆಯುವ ಆಧ್ಯಾತ್ಮಿಕ ಮಹಾಸಮ್ಮೇಳನ. ಈ ಉತ್ಸವ ಜನವರಿ 13ಕ್ಕೆ ಪ್ರಾರಂಭವಾಗಿದೆ. ಸುಮಾರು 45 ದಿನಗಳ ಕಾಲ ನಡೆಯುವ ಈ ಉತ್ಸವದ ಏರ್ಪಾಟನ್ನು ಉತ್ತರ ಪ್ರದೇಶದ ಸರ್ಕಾರ ತುಂಬಾ ಅದ್ದೂರಿಯಾಗಿ ಮಾಡಿತು. ನಮ್ಮ ಭಾರತ ದೇಶದಲ್ಲಿ 12 ವರ್ಷಕ್ಕೆ ಒಂದು ಸಾರಿ ಈ ಮಹಾಕುಂಭಮೇಳವನ್ನು ನೆರವೇರಿಸಲಾಗುತ್ತದೆ. ಅದೇ ರೀತಿ ಭಕ್ತರಿಗೆ, ಸಾಧುಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲದೆ ಎಲ್ಲ ಸೌಕರ್ಯಗಳನ್ನು ಕಲ್ಪಿಸಲು ಯೋಗಿ ಸರ್ಕಾರ ಎಷ್ಟೋ ಯೋಜನೆಗಳನ್ನ ರೂಪಿಸಿದೆ. ಪ್ರಯಾಗ್ರಾಜ್ನ ಶುಚಿಗೊಳಿಸುವುದರಿಂದ ಹಿಡಿದು ಭಕ್ತರಿಗೆ ಸುರಕ್ಷತೆಯನ್ನ ಒದಗಿಸುವವರೆಗೂ ಅಲ್ಲಿನ ಸರ್ಕಾರ ಇಲ್ಲಿಯವರೆಗೂ ಎಷ್ಟೋ ಕೆಲಸಗಳನ್ನ ಮಾಡಿದೆ. ಈ ಮಹಾ ಉತ್ಸವದಲ್ಲಿ ಪಾಲ್ಗೊಳ್ಳಲು ಕೋಟ್ಯಾಂತರ ಮಂದಿ ಭಕ್ತರ ಜೊತೆಗೆ ಸಾವಿರಾರು ಮಂದಿ ಸಾಧುಗಳು ಒಂದು ತಿಂಗಳಿಗಿಂತ ಮೊದಲೇ ಇಲ್ಲಿ ಬಂದು ನೆಲೆಸಿದ್ದಾರೆ. ಆದ್ದರಿಂದ ಪ್ರಸ್ತುತವಾಗಿ ಇಲ್ಲಿ ಭಕ್ತರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಆದರೆ ಭಕ್ತರ ಹೆಸರಿನಲ್ಲಿ ಧರ್ಮದ ಹೆಸರನ್ನ ಹೇಳಿಕೊಂಡು ಅಮಾಯಕರನ್ನು ಮೋಸ ಮಾಡುವ ಉಗ್ರವಾದಿಗಳು ಕೂಡ ಇದ್ದಾರೆ. ಜನರ ಪ್ರಾಣವನ್ನು ತೆಗೆಯಬೇಕೆಂಬ ಉದ್ದೇಶದಿಂದಲೇ ಭಕ್ತರಲ್ಲಿ ಸೇರಿಕೊಂಡಿದ್ದಾರೆ. ಮಾರು ವೇಷದಲ್ಲಿ ಇರುವ ಪೊಲೀಸರಿಗೆ ಅವರನ್ನ ಪತ್ತೆ ಮಾಡಲು ತುಂಬಾ ಕಷ್ಟವಾಗಿದೆ. ಆದ್ದರಿಂದ ಉಗ್ರವಾದಿಗಳು ಭಕ್ತರ ಮೇಲೆ ದಾಳಿ ಮಾಡಲು ಎಷ್ಟೋ ಯೋಜನೆಗಳನ್ನ ರೂಪಿಸಿಕೊಂಡಿದ್ದಾರೆ. ತುಂಬಾ ದಿನಗಳವರೆಗೂ ಅವರು ಪೊಲೀಸ್ನವರಿಗೆ ಸಿಕ್ಕಿಕೊಳ್ಳದೇ ಇದ್ದರಿಂದ ಪೊಲೀಸ್ನವರು ಒಂದು ವ್ಯೂಹವನ್ನು ರೂಪಿಸುತ್ತಾರೆ. ಹಾಗಿದ್ರೆ ಕೊನೆಗೆ ಏನಾಯಿತು? ಉಗ್ರವಾದಿಗಳ ಯೋಜನೆ ಫಲಿಸಿತ, ಇಲ್ಲವೇ ಪೊಲೀಸ್ನವರು ಆ ಉಗ್ರವಾದಿಗಳನ್ನ ಹಿಡಿದುಕೊಂಡರ? ಈ ಘಟನೆ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್. ಮಹಾ ಕುಂಭಮೇಳ ನಡೆಯುವ ತುಂಬಾ ಅದ್ಭುತವಾದ ಸಮಯದಲ್ಲಿ ಮಹಾಶಿವನ ಕೃಪಾ ಕಟಾಕ್ಷವನ್ನ ಹೊಂದಲು ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ಒಂದು ಕಡೆ ಕುಂಭಮೇಳದಲ್ಲಿ ಪಾಲ್ಗೊಳ್ಳಲು ಬಂದಿದ್ದ ಭಕ್ತರೆಲ್ಲರೂ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಸ್ವಲ್ಪ ಮಂದಿ ಸಾಧುಗಳು ಧ್ಯಾನ ಮಾಡುತ್ತಿದ್ದಾರೆ. ಇನ್ನೊಂದು ಕಡೆ ಇನ್ನೂ ಸ್ವಲ್ಪ ಮಂದಿ ಸಾಧುಗಳು ಈ ಕುಂಭಮೇಳದ ವಿಶಿಷ್ಟತೆಯನ್ನ ಅಲ್ಲಿರುವ ಭಕ್ತರಿಗೆ ಬೋಧನೆಯನ್ನ ಮಾಡುತ್ತಿದ್ದಾರೆ. ಆ ಸಮಯದಲ್ಲಿ ಒಬ್ಬ ಸಾಧುವು ಅಂದುಕೊಳ್ಳದೆ ಒಬ್ಬ ನಕಲಿ ಸಾಧುವನ್ನ ಗುರುತಿಸುತ್ತಾರೆ. ಆತನು ಮೇಲೆ ನೋಡುವುದಕ್ಕೆ ನಿಜವಾದ ಭಕ್ತನಾಗಿ ಕಾಣಿಸಿದ್ರು ಕೂಡ ಅವನ ವರ್ತನೆ ತುಂಬಾ ವಿಚಿತ್ರವಾಗಿದೆ. ಇದರಿಂದ ಅವನನ್ನು ಕಂಡ ತಕ್ಷಣ ಆ ಸಾಧುವು ಅವನ ಬಳಿಗೆ ಹೋಗಿ ತುಂಬಾ ಸಮಯ ಅವನನ್ನು ಗಮನಿಸುತ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಆ ನಕಲಿ ಸಾಧುವು ತುಂಬಾ ಗಾಬರಿಯಾಗಿದ್ದಾನೆ. ಇದನ್ನು ಗಮನಿಸಿದ ಆ ಸಾಧುವು, ಏನಪ್ಪಾ ನೀನು ಎಲ್ಲಿಂದ ಬಂದಿದ್ದೀಯಾ? ಯಾವಾಗ ಬಂದೆ? ಹೇಗೆ ಇಷ್ಟೊಂದು ಗಾಬರಿಯಾಗಿದ್ದೀಯಾ ಎಂದು ಪ್ರಶ್ನೆ ಮಾಡುತ್ತಾರೆ. ನಾನು ನಿನ್ನೆ ಸಾಯಂಕಾಲ ತಮಿಳುನಾಡಿನಿಂದ ಹೊರಟು ಇವತ್ತು ಬೆಳಿಗ್ಗೆ ಇಲ್ಲಿಗೆ ಬಂದೆ. ಈ ಕುಂಭಮೇಳ ತುಂಬಾ ಪವಿತ್ರವಾದದ್ದು. ಆದ್ದರಿಂದ ಇಲ್ಲಿ ಧ್ಯಾನ ಮಾಡಿಕೊಂಡು ದೇವರನ್ನ ಪೂಜಿಸಿದರೆ ತುಂಬಾ ಪುಣ್ಯ ಬರುತ್ತದೆ. ಆ ಪುಣ್ಯವನ್ನು ಪಡೆಯುವುದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದೆ ಎಂದು ಹೇಳುತ್ತಾನೆ. ಅದನ್ನು ಕೇಳಿದ ಈ ಸಾಧುವು, ನಿನ್ನೆ ಸಾಯಂಕಾಲ ತಮಿಳುನಾಡಿನಿಂದ ಹೊರಟು ಇವತ್ತು ಬೆಳಿಗ್ಗೆಗೆಲ್ಲ ಇಲ್ಲಿಗೆ ಬಂದ್ಯಾ? ತಮಿಳುನಾಡು ತುಂಬಾ ದೂರದಲ್ಲಿದೆ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂದ್ರೆ ಕನಿಷ್ಠ ಪಕ್ಷ ಒಂದು ದಿನವಾದ್ರೂ ಬೇಕು. ಹಾಗಿರುವಾಗ ಕನಿಷ್ಠ ಪಕ್ಷ 12 ಗಂಟೆ ಕೂಡ ಪೂರ್ತಿಯಾಗಿಲ್ಲ, ಇಲ್ಲಿಗೆ ಹೇಗೆ ಬಂದೆ ಎಂದು ಪ್ರಶ್ನೆ ಮಾಡಿದಾಗ ಆ ನಕಲಿ ಭಕ್ತ ಏನು ಮಾತನಾಡಬೇಕೆಂದು ಗೊತ್ತಾಗದೆ ಆಲೋಚನೆ ಮಾಡುತ್ತಿದ್ದಾನೆ. ಆಗ ಆ ಸಾಧುವು, ನೀನು ನಕಲಿ ಭಕ್ತನ ವೇಷದಲ್ಲಿರುವ ಒಬ್ಬ ಉಗ್ರವಾದಿ ಎಂದು ನನಗೆ ಗೊತ್ತು. ಮರ್ಯಾದೆಯಿಂದ ಪೊಲೀಸ್ನವರಿಗೆ ಸರೆಂಡರ್ ಆದರೆ ಪ್ರಾಣ ಸಹಿತ ಉಳಿದುಕೊಳ್ಳುತ್ತೀಯಾ? ಇಲ್ಲ ಅಂದ್ರೆ ಅವರು ನಿನ್ನನ್ನ ಎನ್ಕೌಂಟರ್ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಈ ಮಾತನ್ನು ಕೇಳಿದ ಆ ಉಗ್ರವಾದಿ ತುಂಬಾ ಆಶ್ಚರ್ಯ ಪಡುತ್ತಾನೆ. ಏಕೆಂದ್ರೆ ಆ ವ್ಯಕ್ತಿಯು ನಿಜವಾದ ಭಕ್ತನ ಹಾಗೆ ವೇಷವನ್ನು ಹಾಕಿಕೊಂಡಿದ್ದಾನೆ. ಆಗಿದ್ರೂ ಕೂಡ ಆ ಸಾಧುವು ನನ್ನನ್ನು ಹೀಗೆ ಗುರುತಿಸಿದನು ಎಂದು ಆತನಿಗೆ ಅರ್ಥವಾಗುತ್ತಿಲ್ಲ. ಆಗ ಆ ನಕಲಿ ಸಾಧುವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಅಲ್ಲಿಂದ ಓಡಿ ಹೋಗಬೇಕೆಂದು ಅಂದುಕೊಳ್ಳುತ್ತಾನೆ. ಆದ್ರೆ ಅದೇ ಸಮಯದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಭಕ್ತರು ಗುಂಪು ಗುಂಪುಗಳಾಗಿ ಬರುತ್ತಿದ್ದಾರೆ. ಇದೇ ಒಳ್ಳೆ ಸಮಯವೆಂದು ಭಾವಿಸಿ ಆ ನಕಲಿ ಭಕ್ತನು ನಿಜವಾದ ಭಕ್ತರ ಗುಂಪಿನಲ್ಲಿ ಸೇರಿಕೊಳ್ಳುತ್ತಾನೆ. ಇದರಿಂದ ಸಾಧುವಿಗೆ ಆತನನ್ನ ಗುರುತಿಸುವುದು ತುಂಬಾ ಕಷ್ಟವಾಗುತ್ತದೆ. ಭಕ್ತನ ವೇಷದಲ್ಲಿದ್ದರೆ ಮತ್ತೆ ಯಾರಾದರೂ ಗುರುತಿಸಬಹುದು ಎಂದುಕೊಂಡು ಆ ಉಗ್ರವಾದಿ ಭಕ್ತನ ವೇಷವನ್ನ ತೆಗೆದುಹಾಕಿ ಸಾಧು ವೇಷವನ್ನು ಹಾಕಿಕೊಳ್ಳುತ್ತಾನೆ. ಸಾಧುವಿನ ವೇಷವನ್ನು ಹಾಕಿಕೊಳ್ಳುವುದು ಮಾತ್ರವಲ್ಲದೆ ಯಾರಿಗೂ ಅನುಮಾನ ಬರದ ಹಾಗೆ ನಿಜವಾದ ಸಾಧುವಿನ ಹಾಗೆ ನಟನೆ ಮಾಡುವುದಕ್ಕೆ ಶುರು ಮಾಡುತ್ತಾನೆ. ಇದರಿಂದ ಯಾರಿಂದಲೂ ಕೂಡ ಆತನು ನಿಜವಾದ ಉಗ್ರವಾದಿ ಎಂದು ಗುರುತಿಸಲು ಸಾಧ್ಯವಾಗಲಿಲ್ಲ. ಆದ್ರೆ ಆಶ್ಚರ್ಯಕರವಾದ ವಿಷಯವೇನು ಅಂದ್ರೆ ಈ ಉಗ್ರವಾದಿ ಇಲ್ಲಿಗೆ ಒಂಟಿಯಾಗಿ ಬಂದಿಲ್ಲ. ಈತನ ಜೊತೆ ತುಂಬಾ
ಮಂದಿ ಉಗ್ರವಾದಿಗಳು ಭಕ್ತರ ವೇಷದಲ್ಲಿ, ಸಾಧುಗಳ ವೇಷದಲ್ಲಿ ಕುಂಭಮೇಳದಲ್ಲಿ ಓಡಾಡುತ್ತಿದ್ದಾರೆ. ನಿಜವಾದ ಸಾಧುಗಳಾಗಿ ಕಾಣಿಸಬೇಕೆಂದು ಸಾಧುಗಳ ವೇಷವನ್ನ ಹಾಕಿಕೊಂಡು ರುದ್ರಾಕ್ಷಿಯನ್ನು ಕೂಡ ಕೊರಳಲ್ಲಿ ಹಾಕಿಕೊಂಡಿದ್ದಾರೆ. ನಿಜವಾದ ಸಾಧುಗಳು ಯಾವಾಗಲೂ ಭಕ್ತಿಯ ಮೇಲೆ, ಧ್ಯಾನದ ಮೇಲೆ ಗಮನ ಹರಿಸುತ್ತಾರೆ. ಆದ್ದರಿಂದ ಯಾರು ಕೂಡ ಸಾಧುಗಳ ವೇಷವನ್ನು ಹಾಕಿಕೊಂಡಿರುವ ಈ ಉಗ್ರವಾದಿಗಳನ್ನ ಗುರುತಿಸುವುದಿಲ್ಲ. ಆದರೆ ಕುಂಭಮೇಳದಲ್ಲಿ ಯಾವುದೇ ರೀತಿಯ ಅಪಾಯಗಳು ನಡೆಯದಂತೆ ಅಲ್ಲಿನ ಸುರಕ್ಷತೆಯ ಜವಾಬ್ದಾರಿಯನ್ನ ವಿಕ್ರಮ್ ಸಿಂಗ್ ಎಂಬ ವ್ಯಕ್ತಿ ತೆಗೆದುಕೊಂಡಿದ್ದಾನೆ. ಕೆಲವು ರಹಸ್ಯ ಏಜೆನ್ಸಿಗಳ ಮೂಲಕ ಕುಂಭಮೇಳದಲ್ಲಿ ಉಗ್ರವಾದಿಗಳು ಸುತ್ತಾಡುತ್ತಿದ್ದಾರೆ ಎಂದು ಮಾಹಿತಿ ಸಿಕ್ಕಿತ್ತು. ಆದ್ದರಿಂದ ಆತನು ಪೊಲೀಸ್ನವರ ಜೊತೆ ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದನು. ಆದರೆ ಸಾಧುಗಳ ವೇಷದಲ್ಲಿರುವ ಆ ಉಗ್ರವಾದಿಗಳನ್ನ ಗುರುತಿಸುವುದು ಅಷ್ಟು ಸುಲಭದ ಕೆಲಸವಲ್ಲ. ಆದ್ದರಿಂದ ತನ್ನ ಟೀಮ್ ನೊಂದಿಗೆ ಕುಂಭಮೇಳಕ್ಕೆ ಬಂದ ಪ್ರತಿಯೊಬ್ಬ ಭಕ್ತರ ಮೇಲೆಯೂ ನಿಗಾ ಇಡುವುದಕ್ಕೆ ಹೇಳಿರುತ್ತಾರೆ. ಕುಂಭಮೇಳದಲ್ಲಿ ಉಗ್ರವಾದಿಗಳು ಇದ್ದಾರೆ ಎಂಬ ವಿಷಯ ಭಕ್ತರಿಗೆ ಗೊತ್ತಾಗದ ಹಾಗೆ ವಿಕ್ರಮ್ ಸಿಂಗ್ ಟೀಮ್ ತುಂಬಾ ಜಾಗೃತಿಯನ್ನ ವಹಿಸುತ್ತದೆ. ತುಂಬಾ ದಿನಗಳ ಕಾಲ ಹುಡುಕಾಡಿದರೂ ಕೂಡ ವಿಕ್ರಮ್ ಸಿಂಗ್ ಒಬ್ಬ ವ್ಯಕ್ತಿಯನ್ನು ಕೂಡ ಹಿಡಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಉಗ್ರವಾದಿಗಳು ತುಂಬಾ ಸುಲಭವಾಗಿ ಅಮಾಯಕ ಭಕ್ತರಲ್ಲಿ ಸೇರಿಕೊಂಡಿದ್ದಾರೆ. ಆಗ ವಿಕ್ರಮ್ ಸಿಂಗ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡುತ್ತಾರೆ. ಪೊಲೀಸರನ್ನ ನೋಡಿದ್ರೆ ಉಗ್ರವಾದಿಗಳು ಜಾಗೃತರಾಗುತ್ತಾರೆ ಎಂದುಕೊಂಡು ಆತನು ತನ್ನ ಟೀಮ್ಗೆ ಪೊಲೀಸ್ ಯೂನಿಫಾರ್ಮ್ ಅನ್ನ ಹಾಕಿಕೊಳ್ಳಬೇಡಿ ಎಂದು ಹೇಳಿ ಅವರನ್ನ ಸಾಮಾನ್ಯ ಭಕ್ತರ ಗುಂಪಿನಲ್ಲಿ ಸೇರಿಕೊಳ್ಳಿ ಎಂದು ಹೇಳುತ್ತಾರೆ. ಆಗ ಪ್ರತಿಯೊಬ್ಬರನ್ನು ಗಮನಿಸುತ್ತಾ ಯಾರ ಮೇಲಾದರೂ ಅನುಮಾನ ಬಂದರೆ ತಕ್ಷಣ ವಿಷಯವನ್ನು ತಿಳಿಸಿ ಎಂದು ಆದೇಶ ಮಾಡುತ್ತಾರೆ. ಈ ಆದೇಶವನ್ನು ಕೇಳಿದ ನಂತರ ವಿಕ್ರಮ್ ಟೀಮ್ ನಲ್ಲಿದ್ದ ಪೊಲೀಸ್ನವರು ಎಲ್ಲರೂ ಸಾಮಾನ್ಯ ಭಕ್ತರ ಹಾಗೆ ಕುಂಭಮೇಳದಲ್ಲಿ ಸುತ್ತಾಡುತ್ತಿದ್ದಾರೆ. ವಿಕ್ರಮ್ ಸಿಂಗ್ ಟೀಮ್ ನಲ್ಲಿ ವೀರೇಂದ್ರ ಎಂಬ ವ್ಯಕ್ತಿ ಕೂಡ ಇದ್ದಾನೆ. ಆಗ ಆ ವ್ಯಕ್ತಿ ಒಂದು ದಿನ ವಿಚಿತ್ರವಾಗಿ ನಡೆದುಕೊಳ್ಳುವ ಒಬ್ಬ ಸಾಧುವನ್ನ ನೋಡುತ್ತಾನೆ. ಆ ಸಾಧು ಏಕೋ ತುಂಬಾ ಗಾಬರಿ ಆಗುತ್ತಿದ್ದಾನೆ. ನಿಜವಾದ ಸಾಧುಗಳು ತುಂಬಾ ಪ್ರಶಾಂತವಾಗಿರುತ್ತಾರೆ. ಆದರೆ ಯಾಕೋ ಈ ಸಾಧು ತುಂಬಾ ಭಯ ಬೀಳುತ್ತಿದ್ದಾನೆ ಎಂದು ವೀರೇಂದ್ರಗೆ ಅನಿಸುತ್ತದೆ. ಆಗ ತಕ್ಷಣ ವೀರೇಂದ್ರ ಅವನ ಬಳಿಗೆ ಹೋಗಿ, ನೀನು ಎಲ್ಲಿಂದ ಬಂದಿದ್ದೀಯಾ, ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀಯಾ ಎಂದು ತುಂಬಾ ಪ್ರಶ್ನೆಗಳನ್ನ ಕೇಳುತ್ತಾರೆ. ಆದರೆ ಸಾಧುವಿನ ವೇಷದಲ್ಲಿದ್ದ ಆ ಉಗ್ರವಾದಿ ಎಷ್ಟೋ ಸುಳ್ಳು ಕಥೆಗಳನ್ನ ಹೇಳಿ ವೀರೇಂದ್ರನನ್ನ ನಂಬಿಸುವುದಕ್ಕೆ ಪ್ರಯತ್ನ ಮಾಡುತ್ತಾನೆ. ಆದರೆ ವೀರೇಂದ್ರ ಒಬ್ಬ ಸೀನಿಯರ್ ಪೊಲೀಸ್ ಆಫೀಸರ್ ಆಗಿದ್ದರಿಂದ ಆತನು ಹೇಳುತ್ತಿರುವುದು ಸುಳ್ಳು ಎಂದು ಅರ್ಥವಾಗುತ್ತದೆ. ಆಗ ತಕ್ಷಣ ವೀರೇಂದ್ರ ತನ್ನ ಟೀಮ್ ಹೆಡ್ ಆಗಿರುವ ವಿಕ್ರಮ್ ಸಿಂಗ್ಗೆ ಈ ವಿಷಯವನ್ನ ತಿಳಿಸಿ ಆತನನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಾನೆ. ಏಕೆಂದ್ರೆ ಇಲ್ಲಿ ಎನ್ಕ್ವೈರಿ ಮಾಡಿದ್ರೆ ಭಕ್ತರು ಭಯ ಬೀಳುವ ಅವಕಾಶವಿದೆ ಎಂದು ಆತನು ಅಂದುಕೊಳ್ಳುತ್ತಾನೆ. ಆದ್ದರಿಂದ ವೀರೇಂದ್ರ ಯಾರಿಗೂ ಅನುಮಾನ ಬರದ ಹಾಗೆ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಾನೆ. ಅದಾದ ಸ್ವಲ್ಪ ಸಮಯಕ್ಕೆ ಅಲ್ಲಿಗೆ ವಿಕ್ರಮ್ ಸಿಂಗ್ ಬಂದು ತುಂಬಾ ಸಮಯದವರೆಗೂ ಆ ಸಾಧುವನ್ನ ವಿಚಾರಣೆ ಮಾಡುತ್ತಾರೆ. ಆಗ ಕೆಲವು ಸಂಚಲನ ಸೃಷ್ಟಿ ಮಾಡುವ ವಿಷಯಗಳು ಹೊರಗಡೆ ಬರುತ್ತವೆ. ನಿಜ ಹೇಳ್ಬೇಕು ಅಂದ್ರೆ ಈತನು ಸಾಧುವಲ್ಲ. ಈತನ ಜೊತೆ ಇನ್ನೂ ಅನೇಕ ಮಂದಿ ಉಗ್ರವಾದಿಗಳು ಅಮಾಯಕ ಭಕ್ತರನ್ನ ಕೊಲ್ಲಲು ಯೋಜನೆಗಳನ್ನ ರೂಪಿಸಿಕೊಂಡಿದ್ದಾರೆ. ಈ ವಿಷಯ ವಿಕ್ರಮ್ ಸಿಂಗ್ಗೆ ಗೊತ್ತಾದ ನಂತರ ಅವರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕುವುದಕ್ಕೆ ಆ ಉಗ್ರವಾದಿಯನ್ನ ಇನ್ನಷ್ಟು ವಿಚಾರಣೆ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಕುಂಭಮೇಳದಲ್ಲಿ ಸುತ್ತಾಡುತ್ತಿರುವ ಆ ಉಗ್ರವಾದಿಗಳ ಬಗ್ಗೆ ಪೂರ್ತಿ ಮಾಹಿತಿಯನ್ನ ತಿಳಿದುಕೊಂಡ ನಂತರ ವಿಕ್ರಮ್ ಸಿಂಗ್ ಅವರನ್ನ ಹೇಗಾದ್ರೂ ಮಾಡಿ ಹಿಡಿದುಕೊಳ್ಳಬೇಕೆಂದು ನಿರ್ಧಾರ ಮಾಡುತ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಮಹಾ ಕುಂಭಮೇಳದಲ್ಲಿ ನಡೆಯುವ ಘಟನೆಗಳನ್ನ ವಿಕ್ರಮ್ ಸಿಂಗ್ ನೇಮಿಸಿರುವ ಇಂಟೆಲಿಜೆನ್ಸಿ ಟೀಮ್ ರಾತ್ರಿ ಹಗಲು ಎಂಬ ವ್ಯತ್ಯಾಸವಿಲ್ಲದೆ ಕೆಲಸ ಮಾಡುತ್ತಿದೆ. ಇಂಟೆಲಿಜೆನ್ಸಿ ಟೀಮ್ ನಲ್ಲಿರುವ ಎಲ್ಲ ಪೊಲೀಸ್ನವರು ಕೂಡ ಸಂಚುಕೋರರಿಗೋಸ್ಕರ ಹುಡುಕಾಡುತ್ತಿದ್ದಾರೆ. ಕೊನೆಗೆ ಅವರ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತದೆ. ವಿಕ್ರಮ್ ಸಿಂಗ್ ಒಬ್ಬ ಉಗ್ರವಾದಿಯನ್ನು ಹಿಡಿದುಕೊಂಡ ನಂತರ ಆತನ ಮೂಲಕ ಉಳಿದ ಉಗ್ರವಾದಿಗಳ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಮತ್ತೊಂದಿಷ್ಟು ಮಂದಿ ಸಾಧುಗಳನ್ನ ಹಿಡಿದುಕೊಳ್ಳುತ್ತಾರೆ. ಇವರೆಲ್ಲರೂ ಸೇರಿಕೊಂಡು ಅಮಾಯಕ ಭಕ್ತರನ್ನ ಕೊಲ್ಲಲು ಬಾಂಬ್ ಹಾಕಬೇಕೆಂದು ಪ್ಲಾನ್ ಮಾಡಿಕೊಂಡಿರುತ್ತಾರೆ. ಆದರೆ ವಿಕ್ರಮ್ ಸಿಂಗ್ ತನ್ನ ಟೀಮ್ ಅನ್ನ ಸಾಮಾನ್ಯ ಭಕ್ತರ ಗುಂಪಿನಲ್ಲಿ ಸೇರಿಕೊಳ್ಳುವುದಕ್ಕೆ ಯೋಜನೆಯನ್ನು ರೂಪಿಸಿದ್ದರಿಂದ ಇವರ ಯೋಜನೆಗಳು ವಿಫಲವಾಗುತ್ತವೆ. ಆದರೆ ಮಹಾ ಕುಂಭಮೇಳದಲ್ಲಿ ಇನ್ನೂ ಕೆಲವು ಮಂದಿ ಉಗ್ರವಾದಿಗಳು ಪೊಲೀಸ್ನವರಿಗೆ ಗೊತ್ತಾಗದ ಹಾಗೆ ಸುತ್ತಾಡುತ್ತಿದ್ದಾರೆ. ಅವರನ್ನ ಹೇಗೆ ಹಿಡಿದುಕೊಳ್ಳಬೇಕೆಂದು ಪೊಲೀಸ್ನವರು ಆಲೋಚನೆ ಮಾಡುತ್ತಲೇ ಇದ್ದಾರೆ. ಆದರೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಉಳಿದ ಉಗ್ರವಾದಿಗಳನ್ನ ಹಿಡಿದುಕೊಳ್ಳಲು ಪೊಲೀಸ್ನವರಿಗೆ ಸಾಧ್ಯವಾಗುತ್ತಿಲ್ಲ. ಆದರೆ ಅದೇ ಸಮಯದಲ್ಲಿ ಎಂತ ಘಟನೆ ನಡೆಯಿತು ಅಂದ್ರೆ ಇದರಿಂದ ಪೊಲೀಸ್ನವರು ಆ ಉಳಿದ ಉಗ್ರವಾದಿಗಳನ್ನ ಹಿಡಿದುಕೊಳ್ಳುತ್ತಾರೆ. ನಿಜ ಹೇಳ್ಬೇಕಂದ್ರೆ ಕೆಲವು ಮಂದಿ ನಕಲಿ ಸಾಧುಗಳು ಒಂದು ಮರದ ಕೆಳಗಡೆ ಕುಳಿತುಕೊಂಡು ತುಂಬಾ ವಿಷಯಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ಭಕ್ತರು ಯಾವ ಜಾಗದಲ್ಲಿ ಹೆಚ್ಚು ಮಂದಿ ಸಮಾವೇಶಗೊಳ್ಳುತ್ತಾರೆ, ಯಾವ ಸಮಯದಲ್ಲಿ ಸಮಾವೇಶಗೊಳ್ಳುತ್ತಾರೆ, ನಾವು ಯಾವ ಸಮಯದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದರೆ ಹೆಚ್ಚು ಮಂದಿ ಸತ್ತು ಹೋಗುತ್ತಾರೆ ಎಂದು ಅವರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಆದ್ರೆ ಈ ವಿಷಯವನ್ನ ಪೊಲೀಸ್ನವರು ಕೂಡ ರಹಸ್ಯವಾಗಿ ಕೇಳಿಸಿಕೊಳ್ಳುತ್ತಾರೆ. ಆಗ ತಕ್ಷಣ ಪೊಲೀಸ್ನವರು ಅವರಿಗೆ ಸರೆಂಡರ್ ಆಗಿ ಎಂದು ಎಚ್ಚರಿಕೆಯನ್ನು ನೀಡುತ್ತಾರೆ. ಆದರೆ ಉಗ್ರವಾದಿಗಳು ಮಾತ್ರ ಸರೆಂಡರ್ ಆಗದೆ ಅವರ ಮೇಲೆ ಗುಂಡಿನ
ಗುಂಡಿನ ದಾಳಿಯನ್ನು ಮಾಡುತ್ತಾರೆ. ಆದರೆ ಪೊಲೀಸ್ನವರು ಮಾತ್ರ ತಮ್ಮ ಧೈರ್ಯವನ್ನು ಕಳೆದುಕೊಳ್ಳದೆ ಭಕ್ತರ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಅವರೆಲ್ಲರನ್ನು ಎನ್ಕೌಂಟರ್ ಮಾಡುತ್ತಾರೆ. ಒಂದು ವೇಳೆ ಅವರನ್ನು ಹಿಡಿದುಕೊಳ್ಳದೆ ಹೋಗಿದ್ದರೆ ಮಹಾ ಕುಂಭಮೇಳದಲ್ಲಿ ಖಂಡಿತವಾಗಿಯೂ ಬಾಂಬ್ ಬ್ಲಾಸ್ಟ್ ಮಾಡುತ್ತಿದ್ದರು. ಒಂದು ವೇಳೆ ಇದೇ ನಡೆದಿದ್ದರೆ ಎಷ್ಟೋ ಮಂದಿ ಅಮಾಯಕ ಭಕ್ತರು ಸಾವನ್ನಪ್ಪುತ್ತಿದ್ದರು. ಈ ಘಟನೆಯ ನಂತರ ಪೊಲೀಸ್ನವರು ಮಹಾ ಕುಂಭಮೇಳದಲ್ಲಿ ಮತ್ತಷ್ಟು ಭದ್ರತೆಯನ್ನ ಹೆಚ್ಚಿಸಿದ್ದಾರೆ. ಪ್ರತಿಯೊಂದು ಸ್ಥಳದಲ್ಲಿಯೂ ನಿಗಾ ವಹಿಸುವುದಕ್ಕೆ ಇನ್ನಷ್ಟು ಪೊಲೀಸರನ್ನ ಕರೆಸಿಕೊಂಡಿದ್ದಾರೆ. ಅವರೆಲ್ಲರೂ ಒಳಗಡೆ ಬರುತ್ತಿರುವ ಭಕ್ತರ ಮಾಹಿತಿಯನ್ನ ಸೂಕ್ಷ್ಮವಾಗಿ ವಿಚಾರಿಸುತ್ತಾರೆ. ನಂತರ ಮಾತ್ರವೇ ಭಕ್ತರಿಗೆ ಒಳಗಡೆ ಹೋಗುವುದಕ್ಕೆ ಅನುಮತಿಯನ್ನ ನೀಡುತ್ತಾರೆ. ಆ ನಂತರ ಮಹಾ ಕುಂಭಮೇಳದ ವಾತಾವರಣ ಪ್ರಶಾಂತವಾಗುತ್ತದೆ. ಸ್ನೇಹಿತರೆ, ಸಂಚುಕೋರರು ಎಲ್ಲಿಯೇ ಇರಬಹುದು. ನಮಗೆ ಅನುಮಾನ ಬಂದ ತಕ್ಷಣ ದಯವಿಟ್ಟು ನಾವು ಪೊಲೀಸ್ನವರಿಗೆ ಇನ್ಫಾರ್ಮ್ ಮಾಡಲೇಬೇಕು. ಇಲ್ಲ ಅಂದ್ರೆ ದೊಡ್ಡ ಅಪಾಯವಾಗಬಹುದು. ಆದ್ರೆ ಕೆಲವು ಮಂದಿ ಭಕ್ತರು ಭಗವಂತನ ಕೃಪೆ ಇದ್ದರೆ ಉಗ್ರವಾದಿಗಳು ಕೂಡ ಏನು ಮಾಡಲು ಸಾಧ್ಯವಿಲ್ಲವೆಂದು ದೇವರ ಆಶೀರ್ವಾದದಿಂದಲೇ ಪೊಲೀಸ್ನವರು ಉಗ್ರವಾದಿಗಳನ್ನ ಬೇಗ ಹಿಡಿಯಲು ಸಾಧ್ಯವಾಯಿತು ಎಂದು ಹೇಳುತ್ತಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.